ಆತ್ಮೀಯ ಬಂಧುಗಳೇ, ವಿವೇಕಾನಂದರ ಜೀವನದ ಅಧ್ಯಯನದ ಮಹತ್ವವನ್ನ ನಾವು ಸ್ವಲ್ಪ ಮಟ್ಟಿಗೆ ಬೇರೆ ಜೀವನಗಳು ಹೇಗೆ ಉಜ್ಜೀವನಗೊಂಡಿದ್ದಾವೆ ಅಂತ ನೋಡಿದಾಗ ಗೊತ್ತಾಯಿತು. ಸಂಕ್ಷಿಪ್ತವಾಗಿ ವಿವೇಕಾನಂದರ ಜೀವನದ ಜೀವನಕ್ಕೆ ಸಂಬಂಧಪಟ್ಟಂತ ಘಟನೆಗಳನ್ನ ಮಾಹಿತಿಗಾಗಿ ಒಂದಷ್ಟು ನಾವು ನೋಡೋದಾದ್ರೆ, ವಿವೇಕಾನಂದರ ಜನ್ಮ ಆಗಿದ್ದು ಕಲ್ಕತ್ತಾದ ಮಹಾನಗರದಲ್ಲಿ ಸಿಮ್ಲಾ ಅಥವಾ ಸಿಮುಲಿಯಾ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ. ಅಲ್ಲಿ ಒಂದು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಎಂಬ ದಿವ್ಯ ದಂಪತಿಗಳ ಪುತ್ರನಾಗಿ 1863 ಜನವರಿ 12ನೇ ತಾರೀಕು ಸೋಮವಾರದಂದು ವಿವೇಕಾನಂದರ ಜನನ ಆಯಿತು. ಅವರ ಮೊದಲನೇ ಹೆಸರು ವಿವೇಕಾನಂದ ಅನ್ನೋದು ಸನ್ಯಾಸ ನಾಮ. ಮೊದಲನೇ ಹೆಸರು ಗೊತ್ತಿರ್ತಕ್ಕಂಥದ್ದು ನರೇಂದ್ರನಾಥ ದತ್ತ. ಪ್ರತಿಯೊಬ್ಬ ಮಹಾತ್ಮನ ಹುಟ್ಟು ಬಹಳ ವಿಶೇಷವಾಗಿರ್ತದೆ, ಭವ್ಯವಾಗಿರ್ತದೆ, ಅದಕ್ಕೊಂದು ಹಿನ್ನೆಲೆ ಇರ್ತದೆ. ಹಾಗೆ ವಿವೇಕಾನಂದರ ಜೀವನಕ್ಕೂ ಕೂಡ ಒಂದು ಅದ್ಭುತವಾದಂತಹ ಹಿನ್ನೆಲೆ ಇದೆ. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಗೆ ಇಬ್ಬರು ಹೆಣ್ಮಕ್ಳು ಇದ್ರು. ಗಂಡು ಮಗು ಬೇಕೆಂಬ ಅಭಿಲಾಷೆ ಪ್ರತಿಯೊಬ್ಬರಿಗೆ ಇರುವಂತೆ, ತಂದೆ ತಾಯಿಗಳಿಗಿರುವಂತೆ ಹಾಗೆ ಅವರಿಗೂ ಕೂಡ ಇತ್ತು. ಅದಕ್ಕೆ ಭುವನೇಶ್ವರಿ ದೇವಿ ಒಂದು ಹರಕೆಯನ್ನ ಹೊತ್ಕೋಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಪ್ರತಿನಿತ್ಯ ಗಂಡು ಮಗುವಿಗಾಗಿ. ಅವಳು ಇಷ್ಟ ದೇವರು ಮತ್ತು ಕುಲದೇವರು ಕಾಶಿಯ ವಿಶ್ವನಾಥ. ಆದ್ದರಿಂದ ಕಾಶಿ ವಿಶ್ವನಾಥನಿಗೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕಾಗಿ ಒಂದು ಹರಕೆಯನ್ನು ಹೊತ್ಕೋತಾರೆ. ಅಲ್ಲಿ ಭುವನೇಶ್ವರಿ ದೇವಿ ತಾಯಿ ಕಾಶಿಯಲ್ಲಿರ್ತಾರೆ. ಅವಳು ಅಲ್ಲಿ ಪ್ರತಿ ಸೋಮವಾರ ಕಾಶಿ ವಿಶ್ವನಾಥನಿಗೆ ಇವರ ಪರವಾಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಭುವನೇಶ್ವರಿ ದೇವಿ ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾಳೆ. ಹೀಗೆ ಅವಳ ಪೂಜೆ ಮತ್ತು ಪ್ರಾರ್ಥನೆಯ ಫಲವಾಗಿ ಕಾಶಿಯ ಶಿವ ವೀರೇಶ್ವರ ಶಿವನೇ ಭುವನೇಶ್ವರಿ ದೇವಿಯ ಉದರವನ್ನ ಹೊಕ್ಕು ಅಲ್ಲಿ ಒಂದು ಅಂಶ, ಶಿವನ ಒಂದು ಅಂಶ ಅಲ್ಲಿ ಬಂದು ವಿವೇಕಾನಂದರಾಗಿ ಜನ್ಮ ತಳೆದದ್ದು. ಇದು ಒಂದು ದಿವ್ಯ ಹಿನ್ನೆಲೆ ಇರ್ತಕ್ಕಂಥದ್ದು. ಆ ನಂತರ ಅವರ ತಂದೆ ಅಂದರೆ ಕಾಶಿ ನರೇಂದ್ರನಾಥ ದತ್ತನ ತಂದೆ ವಿಶ್ವನಾಥ ದತ್ತ, ವಿಶ್ವನಾಥ ದತ್ತನ ತಂದೆ ದುರ್ಗಾ ಪ್ರಸಾದ್. ಅವನು ಕೂಡ ತನ್ನ 25ನೇ ವಯಸ್ಸಿಗೆ ಮೊದಲ ಮಗು ವಿಶ್ವನಾಥ ದತ್ತ ಹುಟ್ಟಿದ ಮೇಲೆ ಸನ್ಯಾಸವನ್ನು ಸ್ವೀಕರಿಸಿ ಹೋದಂಥವನು. ಇಲ್ಲಿ ಇದೆಲ್ಲ ಹಿನ್ನೆಲೆಯಲ್ಲಿ ನಾವು ವಿವೇಕಾನಂದರ ಜನ್ಮವನ್ನ ಸ್ವಲ್ಪ ಪರಿಭಾವಿಸಿದ್ರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನನ್ನ ಜನ್ಮ ಮತ್ತು ಕರ್ಮ ಎಲ್ಲವೂ ಕೂಡ ದಿವ್ಯವಾಗಿರ್ತವೆ ಅಂತ. ಹಾಗೆ ವಿವೇಕಾನಂದರ ಜನನ ಅಷ್ಟೊಂದು ಅದ್ಭುತವಾದಂಥ ರೀತಿಯಲ್ಲಿ ಪ್ರಾರ್ಥನೆ ಫಲವಾಗಿ ಅವರು ಬಂದರು ಅಂತ. ಇನ್ನು ಮನೆತನದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ವಿಶ್ವನಾಥ ದತ್ತ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ವಕೀಲ. ಪೂರ್ವ ಭಾರತ ಮತ್ತು ಈ ಕಡೆಗೆ ಉತ್ತರ ಭಾರತದಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ವಕೀಲನಾಗಿದ್ದ. ಅಷ್ಟೇ ದೈವ ಭಕ್ತ ಮತ್ತು ಪ್ರಗತಿಪರ ಪುರೋಗಾಮಿ ಆಲೋಚನೆಗಳನ್ನ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಮನುಷ್ಯನ ಬೆಳವಣಿಗೆಗೆ ಏನೇನು ಬೇಕು ಅವುಗಳ ಬಗ್ಗೆ ಒಂದು ಸ್ಪಷ್ಟತೆ ಇರತಕ್ಕಂಥ ವ್ಯಕ್ತಿ. ಅದೇ ರೀತಿ ಭುವನೇಶ್ವರಿ ದೇವಿ ಅತ್ಯಂತ ಭಕ್ತಿಮತಿ ಮತ್ತು ತನ್ನ ವ್ರತ ಆಚರಣೆಗಳಲ್ಲಿ ನಿಷ್ಠೆಯನ್ನು ಉಳ್ಳಂಥವಳು. ಹೀಗಾಗಿ ಅವರಿಬ್ಬರ ಆ ದಿವ್ಯ ಸಂಕಲ್ಪದಿಂದ ಈ ಮಗು ಹುಟ್ಟಿದ ಮೇಲೆ ಮಗುವಿಗೆ ಸಂಸ್ಕಾರ ಕೊಡುವಂಥ ವಿಷಯಗಳು ಹಲವಾರು. ಅವುಗಳನ್ನೇ ನಾವು ವಿಶೇಷವಾಗಿ ಮತ್ತು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ಬಹಳ ಗ್ರೇಟ್ ಆಗಿದ್ದಾನೆ ಅಂತಂದ್ರೆ, ಬಹಳ ವ್ಯಕ್ತಿಗಳ ಹಿನ್ನೆಲೆಯಲ್ಲಿ
ಈ ರೀತಿಯಾದಂಥ ತಂದೆ ತಾಯಿಗಳು ಅಥವಾ ಆ ರೀತಿಯಾದಂಥ ವಾತಾವರಣ ಅವರಿಗೆ ಸಿಕ್ಕಿರುತ್ತೆ. ಹಾಗೆ ನರೇಂದ್ರನಾಥನಿಗೂ ಕೂಡ ಅಂತ ಒಂದು ದಿವ್ಯವಾದ ವಾತಾವರಣ, ದಿವ್ಯ ದಂಪತಿಗಳ ತಂದೆ ತಾಯಿಗಳಾಗಿ ಸಿಕ್ಕಿದ್ದು. ಭುವನೇಶ್ವರಿ ದೇವಿ ಮಗುವನ್ನ ಬೆಳೆಸಿದಂಥ ರೀತಿ ಹೇಗಿತ್ತು ಅನ್ನೋದನ್ನ ನಾವು ವಿವೇಕಾನಂದರ ಮಾತುಗಳಲ್ಲೇ ನೋಡಿದ್ರೆ ಗೊತ್ತಾಗುತ್ತದೆ. ಅಮೆರಿಕದಲ್ಲಿ ವಿವೇಕಾನಂದರು ಯಶಸ್ಸಿನ ಶಿಖರವನ್ನ ಏರಿದ ಮೇಲೆ ಅಲ್ಲಿ ಬಹಳ ಜನ ಅವ್ರನ್ನ ಹೊಗಳ್ತಿರ್ತಾರೆ. ಇಂಥ ಅದ್ಭುತವಂತ ಮಹಾತ್ಮನನ್ನ ಜಗತ್ತಿಗೆ ನೀಡಿದಂಥ ಮಹಾತಾಯಿ ಹೇಗಿರಬೇಕು ಅಂತಕ್ಕಂತೆಲ್ಲ ಮಾತುಗಳೆಲ್ಲ ಆ ವಿವೇಕಾನಂದ ಸಂಪರ್ಕಕ್ಕೆ ಬಂದಂಥ ಭಕ್ತರು, ಪಾಶ್ಚಿಮಾತ್ಯ ಭಕ್ತರು ಮಾತಾಡ್ಕೊಳ್ತಿರ್ತಾರೆ. ವಿವೇಕಾನಂದರು ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ನಾನಿವತ್ತು ಏನಾಗಿದ್ದೇನೋ ಅದಕ್ಕೆ ನನ್ನ ತಾಯಿಯೇ ಕಾರಣ ಅಂತ. ಅಂದ್ರೆ ಏನಾಗಿದ್ದೇನಂದ್ರೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟಂಥವ್ರು ಶ್ರೀರಾಮಕೃಷ್ಣರಾದರೆ, ಹೊರಗಿನ ರೀತಿ ನೀತಿಗಳನ್ನ, ನಡತೆಗಳನ್ನ, ಸ್ವಾಭಿಮಾನವನ್ನ ಒಳಗಡೆಗೆ ತುಂಬಿದಂಥವಳು ಇವರು ಭುವನೇಶ್ವರಿ ದೇವಿ. ಹಾಗಾಗಿ ಆ ಭುವನೇಶ್ವರಿ ದೇವಿ ಕೊಟ್ಟಂತ ಸಂಸ್ಕಾರ ಚಿಕ್ಕ ಮಗು ಆಗಿದ್ದಾಗ ರಾಮಾಯಣ ಮಹಾಭಾರತಾದಿ ಕಥೆಗಳನ್ನ ಅತ್ಯಂತ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮಗುವಿಗೆ ಹೇಳುವಂಥದ್ದಾಗಿರ್ಬೋದು. ಆ ಮಗು ಏನಾದರೂ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇಳಿದಾಗ ಅದಕ್ಕೆ ತಕ್ಕದಂಥ ಉತ್ತರಗಳನ್ನ ಹೇಳಿದ್ದಂಥ ಘಟನೆಗಳನ್ನಾಗಲಿ ಇವುಗಳೆಲ್ಲ ನೋಡಿದಾಗ ಒಂದ್ಸಾರಿ ಶಾಲೆಯಲ್ಲಿ ಮೇಷ್ಟ್ರು ಒಂದೇನೋ ಪ್ರಶ್ನೆ ಕೇಳ್ತಾರೆ ನರೇಂದ್ರನಾಥನಿಗೆ. ನರೇಂದ್ರ ಹೇಳಿದ್ ಸರಿ ಇರ್ತದೆ, ಆದ್ರೆ ಮೇಷ್ಟ್ರಿಗೆ ಅದು ಸರಿಯಾಗಿ ಗೊತ್ತಿರಲ್ಲ. ಅದರಿಂದ ಅವ್ನು ಹೇಳಿದ ತಪ್ಪು ಅಂತ ಹೇಳಿ ಅವರು ಅವನನ್ನ ಹೊಡಿತಾರೆ. ಅವನು ಅಳ್ತ್ಕೊಂಡು ಮನೆಗೆ ಬರ್ತಾನೆ. ಅವಾಗ ತಾಯಿ ಭುವನೇಶ್ವರಿ ದೇವಿ ಇರ್ತಾರೆ, ನೋಡು ಮಗು, ನಿನಗೆ ಸರಿ ಅನಿಸಿದ್ದನ್ನ ನೀನು ಯಾವತ್ತೂ ಕೂಡ ಎಷ್ಟೇ ಕಷ್ಟ ಬಂದರೂ ಸರಿ ಅನಿಸಿದ್ದನ್ನ ನೀನು ಬಿಡಬಾರದು ಅಂತ ಹೇಳ್ತಾರೆ. ಹಾಗೆ ಒಳಗಡೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವ ಸೆಲೆ ಯಾವುದು ಅಂತಂದ್ರೆ ಆತ್ಮಗೌರವ. ಆತ್ಮಗೌರವವನ್ನು ಕೂಡ ಅವಳು ಹಾಗೆ ತುಂಬುತ್ತಾಳೆ. ನೋಡು ಮಗು, ಅವಳಿಗೆ ನರೇಂದ್ರನಿಗೆ ಹೇಳುವಂತ ಮಾತು, ನೋಡು ಮಗು, ನೀನು ನಿನ್ನ ಆತ್ಮಗೌರವಕ್ಕೆ ತೊಂದರೆ ಆಗುವಂತೆ ನಡೆದುಕೊಳ್ಬಾರದು, ಹಾಗೆ ಇತರರ ಗೌರವಕ್ಕೂ ಧಕ್ಕೆ ಬಾರದಂತೆ ನೋಡಿಕೋ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಮಹಾಮೌಲ್ಯ. ಇವೆರಡೇ. ನನ್ನ ಗೌರವಕ್ಕೆ ಚ್ಯುತಿ ಬರದಂತೆ ಇರಬೇಕು ಅಂದ್ರೆ ನಾನು ಯಾವುದೇ ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಆಮೇಲೆ ಬೇರೆಯವರಿಗೆ ಅಪಮಾನ ಮಾಡಬಾರ್ದು. ಇವೆಲ್ಲ ಇದ್ದಾವಲ್ಲ, ಇವೆಲ್ಲ ಮೌಲ್ಯಗಳ ಒಟ್ಟು ಒಂದು ಶಬ್ದ ಯಾವುದಂದ್ರೆ ಆತ್ಮಗೌರವ. ಇನ್ನೊಂದು ಆ ಗೌರವವನ್ನು ಹೆಚ್ಚಿಸುವಂಥದ್ದು ಏನಂತಂದ್ರೆ ಬೇರೆಯವ್ರ ತಪ್ಪುಗಳನ್ನ ಮಾಡ್ಬೋದು, ಅವ್ರನ್ನ ಕ್ಷಮಿಸುವುದು, ಅವರಿಗೆ ಯಾವ ವ್ಯಕ್ತಿಗೂ ಅಗೌರವ ಆಗದ ರೀತಿಯಲ್ಲಿ ನಡೆದುಕೊಳ್ಬೇಕು. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರಿಗೆ ನಾವು ಗೌರವಗಳನ್ನು ಸಲ್ಲಿಸಬೇಕು. ಇಂಥ ಅದ್ಭುತವಂತ 2 ಗುಣಗಳನ್ನ ಭುವನೇಶ್ವರಿ ದೇವಿ ಬೆಳೆಸ್ತಾಳೆ. ಇವತ್ತಿನ ತಾಯಿಗಂದ್ರು ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಾರೆ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಕೇಳ್ತಿರ್ತಾರೆ. ಈ ಮೌಲ್ಯಗಳ ಬಗ್ಗೆ ಅವರಾದ್ರೂ ಯಾವತ್ತಾದ್ರೂ ಕೇಳ್ಬೇಕಲ್ಲ. ಕೇಳಿದ್ರೆ ಅವರಿಗೆ ಇದೊಂದು ಸ್ಪಷ್ಟತೆ ಬರ್ತದೆ. ಆಮೇಲೆ ತಂದೆ ಮಾರ್ಗದರ್ಶನದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ನಾಳೆ ನೋಡೋಣ.